ಇವತ್ತು ಬಿಜೆಪಿ ನಾಯಕರಿಗೆ ಏನಾದರೂ ಅಧಿಕಾರದ ಒಂದು ರುಚಿಯನ್ನು ಸವಿತಾ ಇದ್ರೆ ಅದಕ್ಕೆ ಕಾರಣವೇ ಅಯೋಧ್ಯಾಪತಿ ಶ್ರೀರಾಮಚಂದ್ರ. ಭಾರತದ ಇತಿಹಾಸದಲ್ಲಿ ಒಂದು ಸ್ವತಂತ್ರ ಹೋರಾಟದ ನಂತರದ್ದು ಏನಾದರೂ ಒಂದು ಹೋರಾಟ ಅಂತ ಇದ್ರೆ, ದೊಡ್ಡ ಮಟ್ಟದ ಹೋರಾಟ ಅಂತ ಇದ್ರೆ ಅದಕ್ಕೆ ಅಯೋಧ್ಯೆ ಶ್ರೀರಾಮಚಂದ್ರನ ಹೋರಾಟ. ದೇಶದ ಜನರನ್ನ ಭಾವನಾತ್ಮಕವಾಗಿ ಮೋಸಗೊಳಿಸಿ ಇದೇ ಬಿಜೆಪಿಯವರು ಇವತ್ತು ಅಧಿಕಾರವನ್ನು ಪಡೆದಿದ್ದಾರೆ. ಇವತ್ತಿನ ಏನು ಹಣದ ಕಳ್ಳತನದ ವಿಚಾರ ಇದೆ, ಅದರಲ್ಲೇ ಈ ಬಿಜೆಪಿ ಸರ್ವನಾಶವಾಗಿ ಹೋಗಲಿಕ್ಕಿದೆ. ನಾವು ರಾಮ ಮಂದಿರವನ್ನು ಕಟ್ತೇವೆ ಎನ್ನುವಂಥ ಒಂದು ವಿಚಾರವನ್ನ ಅವರಲ್ಲಿ ಹೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ್ರು. ಆ ನಿರ್ಮಾಣ ಸಮಿತಿಯ ಟ್ರಸ್ಟಿನವರು ಅಲ್ಲಿ ದೊಡ್ಡ ಮಟ್ಟದ ಹಣದ ಅವ್ಯವಹಾರ ಆಗಿದೆ, ಹಣದ ಕಳ್ಳತನ ಆಗಿದೆ ಎನ್ನುವಂಥ ಆರೋಪ ಬಂದಿದೆ. ಹೋರಾಟದಲ್ಲಿದ್ದಂತಹ ಸಂತೋಷ್ ದುಬೆ ಎನ್ನುವಂತಹ ವ್ಯಕ್ತಿ ಇವತ್ತು ಒಂದು 4-5 ಜನರ ಮೇಲೆ ಆರೋಪವನ್ನ ಮಾಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾವು ದಾನವಾಗಿ ಕೊಟ್ಟಿರುವಂತಹ ಆ 200 kg ಬೆಳ್ಳಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಯನ್ನ ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜು ಮನ್ವಾನಿ ಅವರು ಇವತ್ತು ಮಾಧ್ಯಮದ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವಾಗಲೂ ರಾಮನ ಹೆಸರು ಬಂದಾಗ, ಹಿಂದೂ ಧರ್ಮದ ವಿಚಾರ ಬಂದಾಗ, ದೇವಸ್ಥಾನದ ವಿಚಾರ ಬಂದಾಗ ಮುನ್ನೆಲೆಗೆ ಬಂದು ಪ್ರಶ್ನೆ ಮಾಡುವಂತಹ, ಪ್ರತಿಭಟನೆಗೆ ಇಳಿಯುವಂತಹ ಇವತ್ತು ಹಿಂದೂ ಸಂಘಟನೆಗಳು ಎಲ್ಲಿದೆ? ಇಷ್ಟು ದೊಡ್ಡ ಮಟ್ಟದ ಕಳ್ಳತನ ಆಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ. ಇವತ್ತು ಅವ್ರು ಯಾಕೆ ಮಾತನಾಡ್ತಾ ಇಲ್ಲ? ಹಿಂದೂಗಳೇ ಒಂದಾಗಿ ಮಂದಿರ ವಹಿ ಬನಾಯಂಗೆ ಅಂತ ಹೇಳ್ತಿದ್ದ ಇವರು ಇವತ್ತು ಆರೋಪಗಳು ಬಂದಾಗ ನುಣುಚಿಕೊಳ್ಳುತ್ತಿರುವುದೇಕೆ? ಬಂಧುಗಳೇ ನಮಸ್ಕಾರ. ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಜೈ ಶ್ರೀರಾಮ್ ಈ ಘೋಷಣೆಗಳನ್ನು ಕೂಗಿಕೊಂಡು ಇದೇ ಬಿಜೆಪಿ ಮತ್ತು ಸಂಘ ಪರಿವಾರ ದೇಶದಲ್ಲಿ ದೊಡ್ಡ ಹೋರಾಟವನ್ನು ಸಂಘಟಿಸಿ ಇವತ್ತು 12 ವರ್ಷಗಳ ಕಾಲ ಸತತವಾಗಿ ಭಾರತವನ್ನು ಆಡಳಿತ ನಡೆಸ್ತಾ ಇದೆ. ಅದರ ಜೊತೆಗೆ ಸುಮಾರು 19 ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇದೆ. ಇವತ್ತು ಬಿಜೆಪಿ ನಾಯಕರಿಗೆ ಏನಾದರೂ ಅಧಿಕಾರದ ಒಂದು ರುಚಿಯನ್ನು ಸವಿತಾ ಇದ್ರೆ ಅದಕ್ಕೆ ಕಾರಣವೇ ಅಯೋಧ್ಯಾಪತಿ ಶ್ರೀರಾಮಚಂದ್ರ. ಅಯೋಧ್ಯೆಯ ಅದೇ ರಾಮಚಂದ್ರನ ಹೆಸರನ್ನ ಹೇಳಿಕೊಂಡು ಇದೇ ಬಿಜೆಪಿಯವರು ದೇಶದಲ್ಲಿ ಎಷ್ಟು ದೊಡ್ಡ ಹೋರಾಟವನ್ನು ಮಾಡಿದ್ರೆ ಅಂದರೆ, ಸ್ವತಂತ್ರ ಭಾರತದಲ್ಲಿ, ಒಟ್ಟು ಭಾರತದ ಇತಿಹಾಸದಲ್ಲಿ ಒಂದು ಸ್ವತಂತ್ರ ಹೋರಾಟದ ನಂತರದ್ದು ಏನಾದರೂ ಒಂದು ಹೋರಾಟ ಅಂತ ಇದ್ರೆ, ದೊಡ್ಡ ಮಟ್ಟದ ಹೋರಾಟ ಅಂತ ಇದ್ರೆ ಅದಕ್ಕೆ ಅಯೋಧ್ಯೆ ಶ್ರೀರಾಮಚಂದ್ರನ ಹೋರಾಟ. ಅಂದ್ರೆ ಆ ಹೋರಾಟದಿಂದ ನಕಾರಾತ್ಮಕ ಪರಿಣಾಮಗಳು ಭಾರತದ ಮೇಲೆ ಬಿದ್ದಿರ್ಬೋದು. ಆ ಹೋರಾಟದಿಂದ ದೇಶದ ಒಟ್ಟು ರಾಜಕೀಯ ವಿದ್ಯಮಾನಗಳು ಬದಲಾವಣೆ ಆಗಿರ್ಬೋದು. ನೇರವಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ವಿಭಜನೆಗಳು ಆಗಿರ್ಬೋದು. ಅದು ಏನೇ ಇರಲಿ, ನಕಾರಾತ್ಮಕವಾದಂತಹ ಪರಿಣಾಮ ಏನಿದ್ರೂ ಕೂಡ ಒಂದು ದೊಡ್ಡ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಹೋರಾಟವನ್ನ ಒಂದು ಬಾರಿ ದೊಡ್ಡ ಹೋರಾಟ ಅಂತ ಪರಿಗಣಿಸಬಹುದು. ಅಷ್ಟು ದೊಡ್ಡ ಹೋರಾಟವನ್ನ ಮಾಡಿ ದೇಶದ ಜನರನ್ನ ಭಾವನಾತ್ಮಕವಾಗಿ ಮೋಸಗೊಳಿಸಿ ಇದೇ ಬಿಜೆಪಿಯವರು ಇವತ್ತು ಅಧಿಕಾರವನ್ನ ಪಡೆದಿದ್ದಾರೆ. ಆದ್ರೆ ಅದೇ ರಾಮ ಜನ್ಮಭೂಮಿಯ ಇವತ್ತಿನ ಏನು ಹಣದ ಕಳ್ಳತನದ ವಿಚಾರ ಇದೆ, ಅದರಲ್ಲೇ ಈ ಬಿಜೆಪಿ ಸರ್ವನಾಶವಾಗಿ ಹೋಗ್ಲಿಕ್ಕಿದೆ. ಯಾಕಂದ್ರೆ ಇಡೀ ದೇಶದ ಅಯೋಧ್ಯೆ ರಾಮ ಮಂದಿರದ ತೀರ್ಪಿನ ನಂತರ, ಕೋರ್ಟಿನ ತೀರ್ಪಿನ ನಂತರ ಇದೇ ಸಂಘ ಪರಿವಾರ ಮತ್ತು ಬಿಜೆಪಿ ದೇಶದ ಪ್ರತಿ ಹಿಂದುವಿನ ಮನೆಗೂ ಭೇಟಿ ನೀಡಿ, ಅಕ್ಷತೆ ಕಾಳನ್ನ ನೀಡಿ, ಹಣವನ್ನ ಸಂಗ್ರಹ ಮಾಡಿ ನಾವು ರಾಮ ಮಂದಿರವನ್ನ ಕಟ್ತೇವೆ ಎನ್ನುವಂತ ಒಂದು ವಿಚಾರವನ್ನ ಅವರಲ್ಲಿ ಹೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಬರುವಂತಹ ಒಂದು ಆರೋಪ ಏನಂದ್ರೆ, ಅದೇ ರಾಮ ಮಂದಿರದ ನಿರ್ಮಾಣ ಸಮಿತಿಯ ಟ್ರಸ್ಟಿನವರು ಅಲ್ಲಿ ದೊಡ್ಡ ಮಟ್ಟದ ಹಣದ ಅವ್ಯವಹಾರ ಆಗಿದೆ, ಹಣದ ಕಳ್ಳತನ ಆಗಿದೆ ಎನ್ನುವಂತ ಆರೋಪ ಬಂದಿದೆ. ಉತ್ತರ ಪ್ರದೇಶದ ಸರ್ಕಾರ ಅದರ ತನಿಖೆಗೋಸ್ಕರ ವಿಶೇಷ ತನಿಖಾ ದಳವನ್ನು ಕೂಡ ರಚನೆ ಮಾಡಿದೆ. ಅದೇ ಅಯೋಧ್ಯೆಯ ರಾಮ ಮಂದಿರ ಹೋರಾಟದಲ್ಲಿದ್ದಂತಹ ಸಂತೋಷ್ ದುಬೆ ಎನ್ನುವಂತಹ ವ್ಯಕ್ತಿ ಇವತ್ತು ಒಂದು 4-5 ಜನರ ಮೇಲೆ ಆರೋಪವನ್ನ ಮಾಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಹಾಗಾದ್ರೆ ಇದೇ ಬಿಜೆಪಿ ಮತ್ತು ಸಂಘ ಪರಿವಾರ ದೇಶದ ಜನರಿಗೆ ಅಂದ್ರೆ ಹಿಂದೂಗಳಿಗೆ ಮಾಡಿರುವಂತಹ ಮೋಸ ಎಂತಹದ್ದು? ಇವತ್ತು ಆ ವಿಚಾರ ಮಾಧ್ಯಮದ ಮುಖಾಂತರ ಬಂದಾಗ ಸಿಂಧಿ ಸೇವಾ ಸಂಗಮ ಎನ್ನುವಂತಹ ಒಂದು ಸಿಂಧಿ ಸಮುದಾಯದ ಒಂದು ಸಮುದಾಯ, ಆ ಸಮುದಾಯದವರು ರಾಮನ ಮೇಲಿನ ಭಕ್ತಿ, ರಾಮನ ಮೇಲಿನ ಶ್ರದ್ಧೆಯಿಂದ ಶ್ರೀರಾಮನ ಒಂದು ಮಂದಿರ ನಿರ್ಮಾಣ ಆಗುವಾಗ ನಮ್ಮ ಸಮುದಾಯದಿಂದಲೂ ಕಾಣಿಕೆಯನ್ನು ಕೊಡಬೇಕು ಎನ್ನುವ ಒಂದು ಉದಾತ್ತ ಚಿಂತನೆಯಿಂದ ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಅಂದ್ರೆ ವಸ್ತು ರೂಪವಾಗಿ ಸುಮಾರು 200 kg ಬೆಳ್ಳಿಯನ್ನು ಅವರು ನೀಡಿದ್ದಾರೆ. ಅದನ್ನ ಇವತ್ತು ಅವರು ಕೇಳ್ತಾ ಇದ್ದಾರೆ, ನಾವು ದಾನವಾಗಿ ಕೊಟ್ಟಿರುವಂತಹ ಆ 200 kg ಬೆಳ್ಳಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಯನ್ನ ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜು ಮನ್ವಾನಿ ಅವರು ಇವತ್ತು ಮಾಧ್ಯಮದ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ನಾವು ಕೇಳ್ತಾ ಇರೋದೇನಂದ್ರೆ, ಇಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ಹೇಗೆ ನಡೆಯಿತು? ಹಾಗಾದ್ರೆ ಒಟ್ಟು ಬಿಜೆಪಿ ಮತ್ತು ಸಂಘ ಪರಿವಾರ ಇವತ್ತು
ರಾಮನ ಹೆಸರನ್ನ ಹೇಳಿಕೊಂಡು ದುಡ್ಡನ್ನು ಲೂಟಿ ಮಾಡಿತ 1528ರ ನಂತರ ನಿರಂತರವಾಗಿ ನಾವು ರಾಮ ಮಂದಿರಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದೇವೆ. 500 ವರ್ಷಗಳ ಕಾಲ ಸುದೀರ್ಘವಾದ ಹೋರಾಟ ಅಂತ ಹೇಳುವಂತಹ ಸಂಘ ಪರಿವಾರ ಇವತ್ತು ಸ್ವತಃ ಅವರಿಗೆ ಅಧಿಕಾರವನ್ನು ಕೊಟ್ಟಾಗ ಅವರು ರಾಮನ ಹೆಸರಿನಲ್ಲಿ ಮಾಡಿದ್ದೇನು. ಒಟ್ಟು ಇವತ್ತು ಬಿಜೆಪಿ ಸರ್ಕಾರ ಇದೆ, ನಾವು ತನಿಖೆಯನ್ನ ಮಾಡ್ತೇವೆ ಅಂತ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಇವರು ಅವತ್ತು ರಾಮ ಮಂದಿರದ ಹೋರಾಟಕ್ಕೆ ಕರೆ ನೀಡಿದಾಗ ದೇಶದ ಎಲ್ಲ ಹಿಂದೂಗಳು ಇವ್ರ ಜೊತೆ ಜೋಡಿಕೊಂಡ್ರು. ಅದು ಪಕ್ಷ ಏನೇ ಇರಲಿ, ರಾಮನ ಹೆಸರಿನಲ್ಲೂ ನಾವು ರಾಮನಿಗೆ ಜೈ ಅಂತ ಹೇಳ್ತೇವೆ, ರಾಮ ಮಂದಿರ ಆಗ್ಬೇಕು ಅಂತ ಹೇಳಿ ಇವರಿಗೆ ಜೈಯನ್ನ ಹಾಕಿದ್ರು, ಇವರಿಗೆ ಮತವನ್ನ ನೀಡಿದ್ರು, ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ್ರು. ಇದೆಲ್ಲವನ್ನು ಮಾಡಿದಂತಹ ಜನತೆ ಇವತ್ತು ಆ ಹಣದ ಕಳ್ಳತನದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ರಾಮನ ಜೊತೆಗೆ ಇವರ ಹೋರಾಟದ ಜೊತೆಗೆ ನಿಂತರೋ ಇವತ್ತು ಅದೇ ಜನತೆ ಆ ಅಯೋಧ್ಯ ರಾಮ ಮಂದಿರದಲ್ಲಿ ಕಳ್ಳತನವಾಗಿರುವಂತಹ ಹಣದ ಲೆಕ್ಕ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಸಂಘ ಪರಿವಾರ ಮತ್ತು ಬಿಜೆಪಿ ಈ ಜನತೆಯ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಮನ ಹೆಸರಿನಲ್ಲಿ ಆಗಲಿ, ದೇವರ ಹೆಸರಿನಲ್ಲಿ ಆಗಲಿ, ಧರ್ಮದ ಹೆಸರಿನಲ್ಲಾಗಲಿ ಖಂಡಿತ ಇಂತಹ ಒಂದು ಅನ್ಯಾಯವನ್ನ ಮಾಡಬಾರ್ದು. ಯಾವಾಗಲೂ ರಾಮನ ಹೆಸರು ಬಂದಾಗ, ಹಿಂದೂ ಧರ್ಮದ ವಿಚಾರ ಬಂದಾಗ, ದೇವಸ್ಥಾನದ ವಿಚಾರ ಬಂದಾಗ ಮುನ್ನೆಲೆಗೆ ಬಂದು ಪ್ರಶ್ನೆ ಮಾಡುವಂತಹ, ಪ್ರತಿಭಟನೆಗೆ ಇಳಿಯುವಂತಹ ಇವತ್ತು ಹಿಂದೂ ಸಂಘಟನೆಗಳು ಎಲ್ಲಿದೆ? ಇಷ್ಟು ದೊಡ್ಡ ಮಟ್ಟದ ಕಳ್ಳತನ ಆಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ. ಇವತ್ತು ಅವ್ರು ಯಾಕೆ ಮಾತನಾಡ್ತಾ ಇಲ್ಲ? ನಮ್ಮ ಕರ್ನಾಟಕದಲ್ಲಿ ಇವತ್ತು ಅಯೋಧ್ಯೆ ರಾಮ ಮಂದಿರದ ಆ ಟ್ರಸ್ಟಿನಲ್ಲಿ ಕರ್ನಾಟಕದವರೇ ಕೆಲವರು ಪ್ರಮುಖರಿದ್ದಾರೆ, ನಮ್ಮ ಉಡುಪಿ ಜಿಲ್ಲೆಯ ಕೆಲವರು ಪ್ರಮುಖರಿದ್ದಾರೆ, ಆ ಟ್ರಸ್ಟಿಗಳಾಗಿದ್ದಾರೆ. ಅವ್ರು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ? ರಾಮ ಮಂದಿರ ಇಷ್ಟು ದೊಡ್ಡ ಮಟ್ಟದ ಕಳ್ಳತನ ಆಗಿದೆ, ಯಾಕೆ ಮಾತಾಡ್ತಾ ಇಲ್ಲ? ಬಾಯ್ ಬಿಡಿ ಸ್ವಾಮಿ ಅಂತ ಜನರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅವರು ಮಾತಾಡಬೇಕು, ಜನರ ಗೊಂದಲವನ್ನ ನಿವಾರಣೆ ಮಾಡಬೇಕು. ಯಾವಾಗಲೂ ಇವರು ಜನರ ಮುಂದೆ ಹೇಳ್ತಾ ಇದ್ರು, ನಾವು ರಾಮನಿಗೋಸ್ಕರ ಅಂತದನ್ನು ಮಾಡಿದ್ದೇವೆ, ಎಲ್ಲರೂ ಇದಕ್ಕೆ ಸಹಕಾರವನ್ನ ಕೊಡಬೇಕು, ಕೈ ಜೋಡಿಸ್ಬೇಕು, ಹಿಂದೂಗಳೇ ಒಂದಾಗಿ ಮಂದಿರಿ ವಹಿ ಬನಾಯಂಗೆ ಅಂತ ಹೇಳ್ತಿದ್ದ ಇವರು ಇವತ್ತು ಆರೋಪಗಳು ಬಂದಾಗ ನುಣುಚಿಕೊಳ್ಳುತ್ತಿರುವುದೇಕೆ? ಯಾಕೆ ಮೌನವಾಗಿದ್ದಾರೆ? ಆ ರಾಮ ಮಂದಿರ ಟ್ರಸ್ಟ್ ನಲ್ಲಿರುವಂತಹ ಪ್ರಮುಖರಾಗ್ಲಿ, ಹಿಂದೂ ಸಂಘಟನೆಗಳಾಗ್ಲಿ, ಬಿಜೆಪಿಯ ನಾಯಕರುಗಳಾಗ್ಲಿ, ಯಾಕೆ ಇವರೆಲ್ಲರೂ ಮೌನವಾಗಿದ್ದಾರೆ? ಖಂಡಿತ ನೀವು ಬಾಯಿ ಬಿಡ್ಲೇಬೇಕು. ನಮ್ಮ ಕರ್ನಾಟಕದ ಕೆಲವು ಪ್ರಮುಖರ ಹೆಸರುಗಳು ಆ ಆರೋಪದಲ್ಲಿ, ಆ ಕಳ್ಳತನದ ಆರೋಪದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟು ಇವತ್ತು ಆ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಆದಾಗ ದೇಶದ ಪ್ರಧಾನಿ ಮೋದಿ ಅವರು ಸ್ವತಃ ಅಲ್ಲಿ ಹೋಗಿ ಮೌನವಾಗಿದ್ದಾರೆ. ಮೋದಿ ಇವತ್ತು ಬಾಯಿ ತೆರಿಬೇಕು, ಜನರ ಗೊಂದಲಗಳಿಗೆ ಉತ್ತರವನ್ನ ನೀಡಬೇಕು ಎನ್ನುವ ಆಗ್ರಹದೊಂದಿಗೆ ಇನ್ನು ಯಾವತ್ತೂ ಕೂಡ ಇವರು ದೇವರ ಹೆಸರಲ್ಲಾಗ್ಲಿ, ರಾಮನ ಹೆಸರಲ್ಲಾಗ್ಲಿ ಇಂತಹ ಭ್ರಷ್ಟಾಚಾರಕ್ಕೆ ಅವಕಾಶ ನಾವು ಕೊಡದಿರೋಣ. ಎಲ್ರಿಗೂ ಧನ್ಯವಾದಗಳು.